ಹಲೋ, ಹೇಗಿದ್ದೀರಾ? ನಮಸ್ಕಾರ ಎಲ್ರಿಗೂ. ಬೆಳಿಗ್ಗೆ ಸರಿ 9 ಗಂಟೆ ಆಗಿದೆ. ನಾನಿರೋ ಜಾಗ ಯಾವುದೋ ಒಂದು ಕಾಡು ಗೊತ್ತಿಲ್ಲ. ಸೊ ಪಕ್ಕದಲ್ಲೇ ಫ್ಯಾಮಿಲಿ ಮಾರ್ಟ್ ಸಿಕ್ತು. ಕ್ಲೀನಾಗಿ ಯಾವುದೋ ಒಂದು ಬಂದು ತೊಗೊಂಡಿದ್ದೀನಿ. ಆಮೇಲೆ ನಮ್ಮ ಸ್ಟ್ಯಾಂಡರ್ಡ್ ಹಾಟ್ ಕಾಫಿ, ಟೀ ಅಂತೂ ಸಿಗಲ್ಲ. ಸೊ ಕಾಫಿಲೇ ಅಡ್ಜಸ್ಟ್ ಮಾಡ್ಕೋಬೇಕು. ಮಾಡ್ಕೊಂಬಿಟ್ಟು ಹೋಗೋಣ, ನಡೀರಿ ಮುಂದೆ. ನೋಡಿ, ಬಿಸಿಲಲ್ಲಿ ನಮ್ಮ ಅಶ್ವ ಕಾಯ್ಕೊಂಡು ನಿಂತ್ಕೊಂಡಿದ್ದಾನೆ ಕರ್ಕೊಂಡು ಹೋಗ್ಲಿಕ್ಕೆ ಅಂತ. ಓಹೋ, ಇಲ್ಲಿ ನೋಡಿ ಯಾರೋ ಬಂದರು. ಏನು ಸರ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಹೆಂಗಿದೆ ಇವತ್ತಿಂದು? ಚೆನ್ನಾಗಿದೆ. ಏನೇನು ಮಾಡಿದ್ರಿ? ಬಿಸಿ ಬಿಸಿ ಆಗಿದೆಯಾ? ಏನೋ ನೋಡ್ತಾ ಇದ್ದೀರಾ? ಎಲ್ಲಿ ಹೋಗೋದು ಇವತ್ತು? ನಾವು ಇವತ್ತು ತೆನ್ರಿಯಕ್ಕೂ ಗಾರ್ಜಿಗೆ ಹೋಗೋದು. ಸೊ ಏನ್ ಸರ್, ಫೈನಲಿ ತಪ್ಪು ಹಾಕಿದ್ನಾ ಸರಿ ಹಾಕಿದ್ನಾ, ಏನ್ ಮಾಡಿದೆ? ಕರೆಕ್ಟ್ ಹಾಕಿದ್ನಾ? ಕರೆಕ್ಟ್ ಹಾಕಿದ್ದೀರಾ. ಹೋಗೋಣ ನಡೀರಿ. ಎಲ್ಲಿ? ತೆನ್ರಿಯಕ್ಕೂ ಗಾರ್ಜ್. ಓಕೆ, ತೆನ್ರಿಯಕ್ಕೂ ಗಾರ್ಜ್ ಮ್ಯಾಪಲ್ಲಿ ಹಾಕಿದ್ದೀನಿ, ತೋರಿಸ್ತಾ ಇತ್ತೆ 4 ಮಿನಿಟ್ ಅಂತೆ. ಹೋಗೋಣ ನಡೀರಿ, ಲೆಟ್ಸ್ ಗೋ. ಸೊ ಇಲ್ಲೇನು ಕಾಣ್ತಾ ಇದೆಯಲ್ಲ, ಇದೇ ಬಂದುಬಿಟ್ಟು ಬುಕ್ಕಿಂಗ್ ಸೆಂಟರು. 3100 ಎನ್ನು ಆಯಿತಾ. ಬೋಟ್ ರೈಡ್ಗೆ 45 ನಿಮಿಷ ಇರುತ್ತಂತೆ ಬೋಟ್ ರೈಡು. ಸೊ ನಡೀರಿ. ಸೊ ಬಂದು ನಿಂತ್ಕೊಂಡ್ವಿ. ಇಲ್ಲಿ ಹಿಂದ್ಗಡೆ ಏನು ಕಾಣ್ತಾ ಇದೆಯಲ್ಲ, ಇದು ಟೂರಿಸ್ಟ್ ಸೆಂಟರು. ಸೊ ಮುಂದೆ ರೋಡ್ ಕ್ರಾಸ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇಲ್ಲಿದೆ ನೋಡಿ, ಇದರ ಫಸ್ಟ್ ವ್ಯೂಸ್ ತೋರಿಸ್ತೀನಿ ನಿಮಗೆ. ಹಿಂಗಿದೆ ಪಿಕ್ಚರಲ್ಲಿ ಏನು ಕಾಣಿಸ್ತಾ ಇದೆಯಲ್ಲ, ಈ ಥರ ಫುಲ್ ಗಾರ್ಜ್ ಇದೆ, ನೇಚರ್ ಮಧ್ಯದಲ್ಲಿ ಹೋಗ್ತಾ ಇರೋದು. ಬೋಟ್ ರೈಡ್ ಇದೆ ಅಂತೆ. ಸೊ ನಮ್ಮ ನೆಕ್ಸ್ಟ್ ಬೋಟ್ ರೈಡ್ ಬಂದುಬಿಟ್ಟು 11:45 ಅಂತೆ. ಸೊ ಅಲ್ಲಿವರೆಗೂ ನಾವು ವೇಟ್ ಮಾಡಬೇಕಷ್ಟೆ. ಸೊ ಅಲ್ಲಿವರೆಗೂ ಇನ್ಸ್ಟೆಡ್ ಆಫ್ ವೇಟಿಂಗ್, ವೈ ನಾಟ್ ಟೂರ್ ಅಂತ ಹೇಳ್ಬಿಟ್ಟು ಇವಾಗ ಹೊರಡ್ತಾ ಇದ್ದೀವಿ ನಡ್ಕೊಂಡು ಹೋಗಲಿಕ್ಕೆ. ಬಿಸಿಲು ಮಾತ್ರ ಕೇಳಬೇಡಿ, ಹೆಂಗಿದೆ ಅಂದರೆ ಬಿಸಿಲು, ಯಪ್ಪ ಪವನ್ ಬಿಸಿಲು ಹೆವಿ ಬಿಸಿಲಿದೆ. ಸೊ ಇಲ್ಲಿ ಬ್ರಿಡ್ಜು, ಈ ಊರು ಪೂರ್ತಿ ಬ್ರಿಡ್ಜೇ ಇದ್ದಂಗೆ ಕಾಣಿಸುತ್ತೆ. ಎಲ್ಲ ಕಡೆ ಬ್ರಿಡ್ಜ್ ಅಂತ. ಸೊ ಅದು ಕಾರ್ಗಳಿಗೆ, ಇದು ಪೆಡೆಸ್ಟ್ರಿಯನ್ಗಳಿಗೆ. ಸೊ ನಾವು ಕಾಲು ನಡಿಗೆಯಲ್ಲಿ ಹೋಗ್ತಾ ಇರೋದ್ರಿಂದ ಇದನ್ನು ಯೂಸ್ ಮಾಡೋಣ. ಗಾರ್ಜ್ ಕಾಣಿಸ್ತಾ ಇದೆಯಾ ನಿಮಗೆ ಎಲ್ಲರಿಗೂ? ಸೊ ನೋಡಿ, ಈ ಥರ ಇದೆ ಫುಲ್ ಗಾರ್ಜು. ಸಕ್ಕತ್ತಾಗಿದೆ ಇವರು. ಇದು ನಾನೇನೋ ಹೊರಗಡೆ ನೋಡ್ಕೊಂಡು ಅಷ್ಟೊಂದು ಚೆನ್ನಾಗಿರಲ್ಲ ಅಂದ್ಕೊಂಡೆ, ಬಟ್ ಅಮೇಝಿಂಗ್ ಆಗಿದೆ. ಈ ರೂಟಲ್ಲಿ ಹೋಗುತ್ತೆ ಬೋಟು, ಆಯಿತಾ. ಸಕ್ಕತ್ತಾಗಿರುತ್ತೆ. ಇಲ್ಲಿ ನೋಡಿ ಸರ್, ಹೆಂಗಿದೆ ಬೋಟ್? ಚೆನ್ನಾಗಿದೆಯಲ್ಲ? ಸಕ್ಕತ್ತಾಗಿದೆ ಮಾತ್ರ. ಸೊ ಪವನ್ ಅವ್ರು ಫುಲ್ ಎಕ್ಸೈಟಿಂಗಾಗಿ ನೋಡ್ತವ್ರೆ, ನಾವು ಎಕ್ಸೈಟಿಂಗಾಗಿ ನೋಡ್ತಾ ಇದ್ದೀವಿ. ನೀರು ನೋಡಿ ಎಷ್ಟು ಪ್ಯೂರ್ ಆಗಿದೆ, ಕ್ಲೀನ್ ಅಂದರೆ ಕ್ಲೀನ್ ನೀರು. ಇದೇ ಖುಷಿಯಾಗೋದು ನೋಡಿ ನನಗೆ. ವಾವ್, ಅಮೇಝಿಂಗ್. ಹೋಗೋಣ ಸರ್ ಮುಂದೆ. ಹೋಗೋಣ. ಸೊ ಈ ತೆನ್ರಿಯು ಬಂದುಬಿಟ್ಟು ಇದೇನಿದೆಯಲ್ಲ, ಒಂದು ಆಫ್ ಬೀಟ್ ಜಾಗ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಜಾಸ್ತಿ ಜನ ಫಾರಿನರ್ಸ್ ಇಲ್ಲಿಗೆ ಬರೋಲ್ಲ, ಬರೀ ಲೋಕಲೈಟ್ಸೇ ನಾವು ಬರೋದು ಇಲ್ಲಿಗೆ. ಸೊ ಜಪನೀಸ್ ಅವ್ರಿಗೆ ತುಂಬ ಇಷ್ಟವಾದ ಜಾಗ ಅಂತ ಕೇಳ್ಪಟ್ಟಿದ್ದೀನಿ. ಇಲ್ಲಿಯ ಬೋಟ್ ರೈಡ್ ಏನಿದೆಯಲ್ಲ ಸಖತ್ತಾಗಿದೆಯಂತೆ. ಆಮೇಲೆ ರಾಫ್ಟಿಂಗ್ ಕೂಡ ಮಾಡ್ತಾರೆ, ಬಟ್ ರಾಫ್ಟಿಂಗ್ ಇವತ್ತು ಯಾಕೋ ಇಲ್ಲಿ ಬಂತೆ. ಸೊ ರಾಫ್ಟಿಂಗೇ ಮಾಡೋಣ ಅಂದ್ಕೊಂಡಿದ್ದು, ಬಟ್ ರಾಫ್ಟಿಂಗ್ ಇಲ್ಲ ಅಂತ ಹೇಳಿದಕ್ಕೆ ಬರೀ ಬೋಟ್ ರೈಡಲ್ಲಿ ಓಕೆ ಅಂತ ಹೇಳ್ಬಿಟ್ಟು ಬೋಟ್ ರೈಡ್ಗೆ ಹೋಗ್ತಾ ಇದ್ದೀವಿ ಇವಾಗ. ಸೊ ಚೆನ್ನಾಗಿದೆ. ಇದು ಬಂದುಬಿಟ್ಟು ಈದಾ ಸಿಟಿ ಅಂತ ಇದೆ, ಆಯಿತಾ. ನಗಾನೋ ಪ್ರಿಫೆಕ್ಚರಲ್ಲಿ ಈದಾ ಸಿಟಿ ಅಂತ. ಸೊ ಈದಾ ಸಿಟಿಗೆ ಬಂದರೆ ನೀವು ಈ ತೆನ್ರಿಯೋ ಗಾರ್ಜ್ಗೆ ಬರ್ಬೋದು. ಸೊ ಯಾರ್ಯಾರು ಜಪಾನಲ್ಲಿ ಇದ್ದೀರೋ ಡೆಫಿನೆಟಾಗಿ ಚೆಕ್ಔಟ್ ಮಾಡಿ, ಒನ್ ಟೈಮ್ ವರ್ತ್ ಪ್ಲೇಸ್ ಇದು. ಬನ್ನಿ ಹೋಗೋಣ ಮುಂದೆ. ಸೊ ಎಲ್ಲ ಗಾರ್ಜು ಏನಿದೆಯಲ್ಲ, ಇದ್ರ ಪೂರ್ತಿ ವ್ಯೂ ಇಲ್ಲಿ ಕಾಣಿಸುತ್ತಂತೆ. ಸೊ ಹೋಗ್ತಾ ಇದ್ದೀನಿ. ಗಿಡಗಳಿದ್ದರೆ ಟೆಂಪ್ರೇಚರ್ ತಣ್ಣಗಾಗುತ್ತೆ ಅನ್ನೋದಕ್ಕೆ ಇದೇ ಎಕ್ಸಾಂಪಲ್ಲು. ಹೊರಗಡೆ ಫುಲ್ಲು ಸೆಕೆ ಇದೆ. ಗಿಡಗಳ ರೂಟ್ ಏನು ಬಂತಲ್ಲ, ಬಂದ ತಕ್ಷಣ ಫುಲ್ ತಣ್ಣಗಾಗೋಗ್ಬಿಟ್ಟಿದೆ ಏರಿಯಾ ಇಲ್ಲಿ. ಏನ್ರಿ ಅಲ್ವಾ ಪವನ್? ಫುಲ್ ತಣ್ಣಗಾಗಿದೆ ತಾನೇ ಇಲ್ಲಿ? ಇಲ್ಲಿ ಸಖತ್ತಾಗಿದೆ. ಸೊ ನಮ್ಮೆಲ್ಲರ ಜವಾಬ್ದಾರಿ ಅಂತ ತಿಳ್ಕೊಂಬಿಟ್ಟು ಗಿಡಗಳನ್ನ ಉಳಿಸೋಣ. ಏನಂತೀರಾ ಸರ್? ನೀವಂತೂ ಚಿಕ್ಕಮಗಳೂರು, ಎಲ್ಲೋದ್ರಿ? ಜಪಾನಲ್ಲಿ ಮಾತ್ರ ನಡೆದು ಹಾಂ ಸಾಕಾಗೋಗುತ್ತಪ್ಪ. ಹೌದಾ? ಇಲ್ಲೆಲ್ಲ ಏನು ಅಂದರೆ ಒಂದು ಬೈಕ್ ಹೋಗೋಕೆ ಜಾಗ ಮಾಡಿಬಿಡ್ಬೇಕು. ಮಾಡಿ ಬೈಕಲ್ಲಿ ಕುತ್ಕೊಂಡು ಹಿಂಗೆ ಹೋಗೋದು ನೋಡ್ಕೊಂತ ಆಯಿತು. ಆಮೇಲೆ ಮತ್ತೆ ಸ್ಟೇರ್ಸ್ ಬಂದು ನೋಡಿ, ದೊಡ್ಡದಾಗಿ ಉದ್ದಕ್ಕೆ ಮೇಲೆ ಹತ್ಕೊಂಡು ಹೋಗೋದು ಆಗಲ್ಲಪ್ಪ ನನ್ನ ಕೈಲಿ. ಯಾಕೆ ಹೆಂಗಂತೀರಾ? ಬನ್ನಿ ಬೇಗ. ಹತ್ತದು ಇಳಿಯೋದು ಹತ್ತಿ ಇಳೀರಿ. ಹೆಲ್ತ್ಗೆ ಯೂಸ್ಫುಲ್ಲು. ಹೆಲ್ತಿಯಾಗಿ ಇರಬೇಕು ಅಂದರೆ ಈ ದೇಶಕ್ಕೆ ಬರಬೇಕು ಅಲ್ವಾ? ಬನ್ನಿ ನಾವು ಸ್ಟೇರ್ಸ್ ಹತ್ರ.
ಸೊ ಇಲ್ಲೇನೋ ಡೈವರ್ಷನ್ ಬಂತು. ಸೊ ಇದು ಚೆನ್ನಾಗಿ ಕಾಣಿಸ್ತಾ ಇದೆ, ಏನಂತ ನೋಡೋಣ ಬನ್ನಿ. ಓ ಇಲ್ಲಿಂದನೂ ಈ ಥರ ವ್ಯೂ ಕಾಣಿಸುತ್ತೆ ಚಿಕ್ಕದಾಗಿ, ರಿವರ್ದು ವ್ಯೂವು. ತಣ್ಣಗೆ ಗಾಳಿ ಬೀಸ್ತಾ ಇದೆ ಇಲ್ಲಂತೂ, ಸಕ್ಕದಾಗಿದೆ. ಸೊ ಇಲ್ಲಿಂದ 640 ಮೀಟರ್ಸ್ ಹೋದರೆ ಅಲ್ಲಿ ಫುಟ್ಪಾತ್ ಇದೆ ಅಂತೆ, ಆಮೇಲೆ ಅಬ್ಸರ್ವೇಷನ್ ಡೆಕ್ಕು, ಬ್ರಿಡ್ಜು ಏನೇನೋ ಇದೆ. ಹೋಗೋಣ ನಡೀರಿ ಮುಂದೆ. ರಿಂಗೋದಲ್ಲಿ ಫುಟ್ ಮಸಾಜ್ ಅಂತೆ. ಸೊ ಇಲ್ಲಿ ನೋಡಿ ಆಲ್ಮೋಸ್ಟು 100 ಅಂತೆ. ಆ್ಯಪಲ್ ಇರುವಂತಹ ಒಂದು ಫುಟ್ ಬಾತ್ ಇದೆ ಇಲ್ಲಿ, ಆಯಿತಾ. ರಿಂಗೋ ಐಶಿಯು ಅಂತ ಕರೀತಾರೆ ಇದನ್ನ. ಸೊ ಇಲ್ಲಿ ನೋಡಿ ಆ್ಯಪಲ್ ಹಾಕವ್ರೆ, ನಾವು ಆ್ಯಪಲ್ನ ತಿಂತೀವಿ, ಇಲ್ಲಿ ಆ್ಯಪಲ್ನ ಹಿಂಗಿಟ್ಟವ್ರೆ ನೋಡಿ ಸರ್. ಹೆಂಗೆ ಸೂಪರ್ ಅಲ್ಲ? ನನ್ನ ಕೈ ಮಸಾಜ್ ಮಾಡ್ಕೊಳ್ಳ? ಇದು ಕಾಲು, ಕಾಲ್ಗೆ ನಾರ್ಮಲ್ ನೀರಿದೆ. ನಾರ್ಮಲ್ ಇದೆಯಾ? ಬಿಸಿ ಇಲ್ವಾ ನೀರು? ಬಿಸಿ ಇಲ್ಲ. ಓಕೆ, ನಾರ್ಮಲ್ ನೀರು, ಸುಮ್ಮನೆ ವಾಟ್ರಾ? ಇದರೊಳಗಡೆ ಕಾಲು ಹಾಕ್ಕೊಂಡು ಇದರಲ್ಲಿ ಹಿಂಗೆ ಮಸಾಜ್ ಮಾಡ್ಕೊಳ್ಳೋದಾ ಆ್ಯಪಲಲ್ಲಿ? ಹಾಂ, ಸೂಪರ್ ಅಲ್ಲ? ಆ್ಯಪಲ್ ನೋಡಿ ಚೆನ್ನಾಗಿರೋ ಆ್ಯಪಲ್ ಇಟ್ಟವ್ರು ಸರ್. ನೋಡಿ ಒಳ್ಳೆ ಆ್ಯಪಲ್ ಅಲ್ಲ, ಒಳ್ಳೆ ತಿನ್ಬಿಟ್ಟಿರಾ? ತಿನ್ನಲ್ಲ ಸುಮ್ಮನೆ ರೀ. ಅಲ್ಲ ಒಳ್ಳೆ ಆ್ಯಪಲು. ಇಲ್ಲಿಂದ ವ್ಯೂ ಕೂಡ ಸಕ್ಕದಾಗಿದೆ ಆ್ಯಕ್ಚುಲಿ. ಕೆಳಗಡೆ ತೆಂಡ್ರಿಯು ರಿವರ್ದು ವ್ಯೂ ಕಾಣಿಸ್ತಾ ಇದೆ ನೋಡಿ ಇಲ್ಲಿ. ಅಮೇಜಿಂಗ್. ಎಲ್ಲ ಇಲ್ಲಿ ಆಟಮಲ್ಲಿ ಬಂದರೆ ಸಾಕಾಗಿರುತ್ತೆ ಅನ್ಕೊತೀನಿ. ಇದು ಮೋಮಿಜಿ ಅಂತ. ಸೊ ಫುಲ್ಲು ರೆಡ್ಡಾಗಿ ಟರ್ನ್ ಆಗುತ್ತೆ ಇಡೀ ಸ್ಟ್ರೀಟು. ಮೇಲ್ಗಡೆಯಿಂದ ಏನು ಬಂದ್ವಲ್ಲ ಸ್ಟೆಪ್ಸಲ್ಲಿ, ಪೂರ್ತಿ ಇದೇ ಥರ ಕಾಣಿಸ್ತಾ ಇದೆ. ಸೊ ಬಂತು ಬ್ರಿಡ್ಜು, ಸುತ್ಸುಜಿ ಹಾಶಿ ಅಂತ ಈ ಬ್ರಿಡ್ಜ್ ಹೆಸರು. ಇದು ಕೂಡ ಸಸ್ಪೆನ್ಷನ್ ಬ್ರಿಡ್ಜೇನೆ. ಇಲ್ಲಿಂದ ಒಂದು ವ್ಯೂ ಸೂಪರಾಗಿ ಕಾಣಿಸುತ್ತೆ. ಅಲ್ಲಿ ಮೋಸ್ಟ್ಲಿ ಅದು ಎಕ್ಸ್ಪ್ರೆಸ್ ವೇ ಏನೋ ಇರಬೇಕು ಅಲ್ಲಿ. ಅಲ್ಲೂ ಸರ್ ಅಲ್ಲಿ ನೋಡಿ, ಅಲ್ಲೂ ಜನ ಇದ್ದಾರೆ ಆ ಬ್ರಿಡ್ಜಲ್ಲಿ. ಅಲ್ಲಿ ಕಾಣಿಸ್ತಾ ಇದ್ದಾರೆ ಬ್ರಿಡ್ಜ್ ಕೆಳಗಡೆ ಜನ. ಓಕೆ, ಅಲ್ಲೂ ಬ್ರಿಡ್ಜಲ್ಲಿ ಜನ ಇದ್ದಾರೆ. ಇದು ಗಾರ್ಜು ಸೂಪರ್ ಆಗಿದೆ ಇವರು. ಅಮೇಝಿಂಗ್ ವ್ಯೂ. ಫುಲ್ಲು ಶೇಕ್ ಅಲ್ಲ ಪವನ್ ಬ್ರಿಡ್ಜು? ಒಳ್ಳೆ ಮಜಾ ಇದೆ ಬ್ರಿಡ್ಜು. ಶೇಕ್ ಆಗ್ತಾ ಇದೆ. ಜಾಸ್ತಿ ಜನ ಹೋದರೆ ಆಗಲ್ಲ ಅನ್ಕೊತೀನಿ, ಶೇಕ್ ಆಗುತ್ತೆ ಫುಲ್ಲು. ಆಮೇಲೆ ಕೆಳಗಡೆನೂ ನೋಡಿ ಎಷ್ಟಿದೆ ಇದು. ಅಯ್ಯೋ ಅಲ್ಲಿ ನೋಡಿ ಬೋಟ್, ಅಲ್ಲಿ ಬೋಟ್ ನಿಂತ್ಕೊಂಡಿದೆ ಒಂದು, ಆಯಿತಾ. ಬೋಟ್ ನೋಡಿ, ಬೋಟ್ ಅಲ್ಲಿ ಯಾರೂ ಇಲ್ಲ ಅನ್ಕೊತೀನಿ, ಖಾಲಿ ರೆಸ್ಟ್ ತೊಗೊತಾ ಇದೆ ಬೋಟು. ಸೊ ಇಲ್ಲಿಂದ ವ್ಯೂ ನೋಡಿ ಕೆಳಗೆ ಇಷ್ಟಿದೆ. ಅಪ್ಪ ಸೂಪರ್. ಅಲ್ಲೇನಿದೆ ಸರ್ ಅದು? ಬೆಲ್ಲು ದೇವಸ್ಥಾನ. ಸೊ ಬನ್ನಿ ಹೋಗೋಣ ಮತ್ತೆ ದೇವಸ್ಥಾನಕ್ಕೆ. ಸೊ ಇಲ್ಲೇನೋ ನೀರಿದೆ, ಇದೇನೋ ಆನ್ಸನ್ ವಾಟರ್ ಅನ್ಕೊತೀನಿ ರಿವರ್ದು. ಸೊ ಏನೋ ಬರ್ತಾ ಇಲ್ಲ ಇಲ್ಲಿ, ಬಟ್ ಅದ್ರ ಪಕ್ಕಕ್ಕೆ ಒಂದು ಒಳ್ಳೆ ಬೆಲ್ಲಿದೆ ಗುರು. ಈ ಬೆಲ್ಲಿಗೆ ಏನೋ ಹೇಳಿದ್ದಾರೆ, ಜಪ್ನೀಸಲ್ಲಿ ಬರೆದಿದ್ದಾರೆ, ಗೊತ್ತಿಲ್ಲ. ಕಾಂಜಿ ಅದೆಲ್ಲ ಬರಲ್ಲ ನನಗೆ. ಸೊ ಇದ್ರ ಬೆಲ್ ಸೌಂಡ್ ನೋಡಿ, ಇಷ್ಟೇ ಹೊಡೆದಿದ್ದು ಆಯ್ತಾ. ಅದೇನು ಸೌಂಡು? ಶಿಯಾವಾಸೇನೋ ಬೆಲ್ಲು ಅಂದರೆ ಅದೇ ಶಿಯಾವಾಸೆ, ಹ್ಯಾಪಿ ಬೆಲ್ಲಾ? ಸೊ ಹ್ಯಾಪಿ ಬೆಲ್ ಅಂತೆ. ಸೊ ಹಿಂಗಿದೆ ಸೌಂಡ್ ಮಾತ್ರ ಅಮೇಝಿಂಗಾಗಿ ಬರ್ತೈತೆ ಬೆಲ್ಲು. ಸೂಪರ್. ಸೊ ಬ್ರಿಡ್ಜ್ ನೋಡಿದ್ದಾಯ್ತು, ಬೆಲ್ ಹೊಡೆದಿದ್ದಾಯ್ತು. ಇನ್ನೇನು ಇಲ್ಲಿಂದ ಹೋಗೋಣ ವಾಪಸ್ಸು. ನಮ್ಮ ಬೋಟ್ ರೈಡಿಗೆ ಟೈಮ್ ಆಗ್ತಾ ಇದೆ, ನಡೀರಿ. ಇಲ್ಲಿಂದ ಹೊರಡೋ ಸಮಯ ಬಂತು, ನಡೀರಿ ಹೊರಟು ಬೋಟ್ ರೈಡ್ಗೆ ಹೋಗೋಣ ಇವಾಗ. ಮೋಸ್ಟ್ ಎಕ್ಸೈಟಿಂಗ್ ಪಾರ್ಟ್ ಆಫ್ ದಿಸ್ ಎಂಟೈರ್ ವ್ಲಾಗ್ ಬರೋಣ ಇವಾಗ. ಯು ನೋ ಬ್ಯಾಂಗ್ಳೂರ್ ಇನ್ ಇಂಡಿಯಾ? ಹಾಂ, ಬ್ಯಾಂಗ್ಳೂರ್ ಶಿತೆನೈ? ಹಾಂ, ಇನ್ ದೋನೋ ತಕೊರೋ ನಾನಿಮೋ ಶಿತೆನೈ ದೇಸ್ಕ? ಹಾಯ್, ಹಾಂ, ಇಂದು ಶಿತೆರುか。大きく。そんなにないですよ。ありがとう。ನಮ್ಮ ಬೋಟಿಂಗ್ ಪ್ಲೇಸ್ ಬಂತು. ಇವಾಗ ಇಲ್ಲಿಂದ ಕೆಳಗೆ ಇಳ್ಕೊಂಡು ಹೋಗೋಣ. ನಾವು ಒಬ್ಬರೇ ಇಲ್ಲ ಅನ್ಕೊತೀವಿ, ಎಷ್ಟೊಂದು ಜನ ಬರ್ತಾ ಇದ್ದಾರೆ. ನೋಡೋಣ ಏನು ಕತೆ ಅಂತ. ಅವನು ಹೀಟ್ ಹೆಂಗಿದೆ ಸರ್? 40 ಇದೆಯಾ? ಆರಾಮಾಗಿ. ಅಪ್ಪ ಫುಲ್ಲು ಕೇಳೋಕ್ಕೆ ಹೋಗ್ಬಿಡು, ಆ ಲೆವೆಲ್ಗೆ ಇದು ಆಗ್ತೈತೆ ಆಯಿತಾ ಹೀಟು. ಲೈಫ್ ಜಾಕೆಟ್ ಎಲ್ಲ ಕೊಟ್ಬಿಟ್ಟು ಇಳಿಸ್ತಾ ಇದ್ದಾರೆ ನಮ್ಮನ್ನ ಕೆಳಗೆ. ಸೊ ಇಲ್ಲಿಂದ ಇವಾಗ ನೋಡಿ ಲೈಫ್ ಜಾಕೆಟು ಪವನ್ ಅವ್ರು ಹಾಕ್ಕೊಂಡಿರೋದು ತೋರಿಸ್ತೀನಿ ಫುಲ್ಲು. ಪವನ್ ಸ್ವಲ್ಪ ಈ ಕಡೆ ತಿರುಗಿ ನೋಡೋಣ.
ಹೆಂಗೆ ಕಾಣಿಸ್ತೀರಾ ಲೈಫ್ ಜಾಕೆಟಲ್ಲಿ? ಓ ಸೂಪರು. ನಡೀರಿ ನೋಡಿ ಡ್ರ್ಯಾಗನ್ನು. ಅದೇ 10-300 ಡ್ರ್ಯಾಗನ್ನು ಜಾಪನೀಸಲ್ಲಿ. ಹೌದಾ? ಅದಕ್ಕೆ ಇಲ್ಲೆಲ್ಲ ಡ್ರ್ಯಾಗನ್ ಅವರೇ. ಫ್ರೆಶ್ ಆಗಿದೆ ವಾಟ್ರ್, ಮಾತ್ರ ಸಕ್ಕತ್ತಾಗಿ ಅನಿಸ್ತಾ ಇದೆ. ಫುಲ್ ಹಚ್ಚ ಹಸಿರಿದೆ ನೀರು, ಅಂದರೆ ಗಲೀಜಲ್ಲ ಆ್ಯಕ್ಚುಲಿ, ಚೆನ್ನಾಗಿದೆ ನೀರು. ಹಾಗಾಗಿ ಪ್ಯೂರ್ ಆಗಿರೋದ್ರಿಂದ ಈ ಥರ ಕಲರ್ ಬಂದಿದೆ. ಸೂಪರ್ ಆಗಿದೆ ವ್ಯೂಸು. ಇದು ನಮ್ಮ ಬೋಟು. ಹಿಂಗೆ ಕೂತ್ಕೊಂಡಿದ್ದೀವಿ ನೋಡಿ. ಏನ್ರಿ ಫೋನ್ ಫುಲ್ ಸೀಟು ಚೆನ್ನಾಗಿದೆಯಾ? ಒಳ್ಳೆ ಹೀಟ್ ಇದೆ. ಮೇಲ್ಗಡೆನೂ ಹೀಟಿಂಗು, ಕೆಳಗಡೆನೂ ಹೀಟಿಂಗು. ಬರ್ನಿಂಗ್ ಅಂದರೆ ಬರ್ನಿಂಗು. ಬಿಸಿಲು ಅಂದರೆ ಬಿಸಿಲು ಸಾಕಾಗೋಯ್ತು. ಬಟ್ ಬೋಟ್ ರೈಡ್ ಮಾತ್ರ ತುಂಬ ಚೆನ್ನಾಗಿತ್ತು. ಬಿಸಿಲಲ್ಲಿ ಒಂದು ಹಾವಳಿಗೂ ಕೇಳಕ್ಕೆ ಹೋಗ್ಬೇಡಿ, ಆ ಲೆವೆಲ್ಗೆ ಹಾವಳಿ ಇತ್ತು ಬಿಸಿಲು. ಬಟ್ ಸ್ಟಿಲ್ ನೈಸ್ ರೈಡ್, ಸಖತ್ತಾಗಿ ಎಂಜಾಯ್ ಮಾಡಿದೆ. ಎಸ್ಪೆಷಲಿ ಆ ಚಿಕ್ಕ ಒಂದು ಪುಟ್ಟ ಹಾಡಿತ್ತು. ಆ್ಯಕ್ಚುಲಿ ಆ ಅಜ್ಜಿ ಹಾಡ್ತಾ ಇದ್ದಿದ್ದು ಹಾಡು ತುಂಬಾ ಬ್ಯೂಟಿಫುಲ್ ಆಗಿತ್ತು. ಆ ರಿವರ್ ಫ್ಲೋಗೂ ಆ ಹಾಡಿಗೂ ಸಖತ್ತಾಗಿತ್ತು. ಸೊ ಅಷ್ಟು ಹೇಳ್ತಾ ನಮ್ಮ ಈ ತೆನ್ರಿಯು ವ್ಲಾಗ್ ಏನಿದೆಯಲ್ಲ ಮುಗಿಸೋ ಸಮಯ ಬಂತು. ಹೋಪ್ಫುಲಿ ನಿಮ್ಗೆ ಇಷ್ಟ ಆಗಿದೆ ಅನ್ಕೊತಾ ಇದ್ದೀನಿ. ಇಷ್ಟ ಆಗಿದ್ರೆ ಖಂಡಿತವಾಗ್ಲೂ ಲೈಕ್ ಬಟನ್ ಮೇಲೆ ಪ್ರೆಸ್ ಮಾಡಿ, ಆಮೇಲೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರ ಜೊತೆನೂ ಶೇರ್ ಮಾಡಿ ಅಂತ ಹೇಳ್ತಾ, ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರು ಎಲ್ರಿಗೂ ತುಂಬ ತುಂಬ ಥ್ಯಾಂಕ್ ಯು. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋರಿಗೆ ಏನೂ ಪ್ರಾಬ್ಲಮ್ ಇಲ್ಲ, ಬಿಂದಾಸಾಗಿ ನಿಮ್ಮ ಟೈಮಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ನಿಮ್ಮನ್ನು ಸಿಗ್ತೀನಿ ನೆಕ್ಸ್ಟ್ ಸ್ಟಾಪಲ್ಲಿ, ನೆಕ್ಸ್ಟ್ ವ್ಲಾಗಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಲವ್ ಯು, ಬಾಯ್.